ಆತ್ಮೀಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ನೀವು ಮೊನ್ನೆ ಪುಲ್ಲಿಂಗ ಪದ್ಯ ಮೊದಲ ವಚನವನ್ನು ನೋಡಿದ್ರಿ. ಇವತ್ತು 2 ಮತ್ತು 3ನೇ ವಚನಗಳು, ಅಂದರೆ ನಿಮ್ಮ ಪಠ್ಯಕ್ಕೆ ಪುಲ್ಲಿಂಗ ಪದ್ಯ 3 ವಚನಗಳದಾವ. ಮೊದಲನೇ ವಚನಗಳನ್ನು ನೀವು ನೋಡಿರಿ ಈಗಾಗಲೇ. ಇವತ್ತು 2 ಮತ್ತು 3ನೇ ವಚನಗಳನ್ನು ಮೊದಲು ನೀವು ಬರ್ಕೋಬೇಕು. ಈ 2 ಮತ್ತು 3ನೇ ವಚನವನ್ನು ಬರ್ಕೊಂಡ ಮೇಲೆ ನಾನು 2 ಮತ್ತು 3ನೇ ವಚನಗಳ ಸಾರಾಂಶವನ್ನು ನಿಮಗೆ ತಿಳಿಯಪಡಿಸ್ತೀನಿ. ನೋಡ್ರಿ, 2ನೇ ವಚನ ಏನದಪ್ಪ ಅಂತಂದ್ರೆ, ಪರುಷದ ಗ್ರಹದೊಳಗಿದ್ದು ತಿರಿವಣೆ ಮನೆ ಮನೆಯ, ತೊರೆಯೊಳಗಿದ್ದವನು ಕೃಷಯಾಗಲರಸುವನೇ ಕೆರೆಯುದಕವ, ಮಂಗಳಲಿಂಗ ಅಂಗದ ಮೇಲೆ ಇದ್ದು ಅನ್ಯಲಿಂಗಗಳ ನೆನೆವಣೆ ನಿಮ್ಮ ಭಕ್ತನ, ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಬರ್ಕೊಳ್ತೀನಿ ಓದಿದ್ದೇನೆ ನಾನು. ಏನು? ಪರುಷದ ಗ್ರಹದೊಳಗಿದ್ದು ತಿರಿವಣೆ ಮನೆ ಮನೆಯ, ತೊರೆಯೊಳಗಿದ್ದವನು ಕೃಷಯಾಗಲರಸುವನೇ ಕೆರೆಯುದಕವ, ಮಂಗಳಲಿಂಗ ಅಂಗದ ಮೇಲಿದ್ದು ಅನ್ಯಲಿಂಗಗಳ ನೆನೆವಣೆ ನಿಮ್ಮ ಭಕ್ತನು, ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಅಂದ್ರೆ ಪವಿತ್ರವಾಗಿರ್ತಕ್ಕಂಥ ಲಿಂಗ ಶರೀರದ ಮೇಲಿರಲು, ದೇಹದ ಮೇಲಿರಲು ಬೇರೆ ಲಿಂಗಗಳನ್ನು ಆತ ನೆನೆಯಲಾರ. ಅದಕ್ಕೆ ಕೆಲವೊಂದಿಷ್ಟು ಉದಾಹರಣೆಗಳನ್ನು ಕೊಡ್ತಾ ಬರ್ತಾನೆ ಇಲ್ಲಿ ಉರಿಲಿಂಗ ಪೆದ್ದಿ. ನೋಡ್ರಿ, ಏನದು ಪರುಷ ಅಂತಂದ್ರೆ ಪರುಷ ಮಣಿ, ಮುಟ್ಟಿದ್ದೆಲ್ಲವನ್ನ ಚಿನ್ನವಾಗಿಸುವ ಒಂದು ಮಣಿ. ಆ ಮಣಿಗೆ ಏನಂತಾರೋ ಪರುಷ ಮಣಿ ಅಂತ ಕರೀತಾರೆ. ಆ ಪರುಷದ ಗ್ರಹದೊಳಗೆ ಆ ಪರುಷ ಮಣಿಯ ಮನೆಯೇ ಐತಿ. ಗ್ರಹ ಅಂತಂದ್ರೆ ಮಣೆ. ತಿರಿ ಅಂತಂದ್ರೆ ಭಿಕ್ಷೆ ಬೇಡು, ತಿರುಗಾಡಿ ಬೇಡ್ತಾರಲ್ಲ, ಬೇಡಿ ತಿಂತಾರಲ್ಲ, ತಿರುಕ ಅಂತ ಕರಿತೀರಿ ನೋಡ್ರಿ. ತಿರಿ ಅಂದ್ರೆ ಬೇಡು. ಮನೆ ಮನೆಗೆ ಹೋಗಿ ಅಂತ. ತೊರೆ ಅಂದ್ರೆ ನದಿ. ತೊರೆಯೊಳಗಿದ್ದವನು ಶುಭ್ರವಾದ ಸ್ವಚ್ಛವಾದ ಹರಿತಕ್ಕಂಥ ನದಿಯ ದಡದಲ್ಲಿರ್ತಕ್ಕಂಥವ ತೃಷೆಯಾಗಲು, ತೃಷೆ ಅಂತಂದ್ರೆ ನೀರಡಿಕೆಯಾಗಲು ಅರಸುವಣೆ, ತೃಷೆಯಾಗಲರಸುವಣೆ. ಏನು ಮಾಡ್ಕೊಂಡು ಓದ್ಬೇಕು, ತಗೊಂಡಿಲ್ಲ. ಅರಸು ಅಂದ್ರೆ ಹುಡುಕಾಡು. ಕೆರೆಯುದಕವ, ಉದಕ ಅಂತಂದ್ರೆ ನೀರು. ನಿಮಗೆ ಸಮಾನಾರ್ಥಕಗಳನ್ನು ಕೇಳ್ತಾರೆ. ಎದಕ್ಕೆ ಸಮಾನಾರ್ಥಕಗಳನ್ನು ಕೇಳ್ತಾರೆ? ನೀರು ಪದದ ಸಮಾನಾರ್ಥಕಗಳನ್ನು ಕೇಳ್ತಾರೆ. ನೀವು ಅಲ್ಲಿ ಏನು ಬರೀಬೇಕು ಅಂದ್ರೆ ಉದಕ ಜಲ ಅಂತ ಬರೀಬೇಕು. ತಿಳಿತ್ರಿ? ಉದಕ ಅಂದ್ರೆ ನೀರು ಅಂತ ಅರ್ಥ. ನೋಡಿ, ಮಂಗಳಲಿಂಗ ಅಂಗದ ಮೇಲೆ. ಮಂಗಳ ಅಂದ್ರೆ ಪವಿತ್ರವಾಗಿರ್ತಕ್ಕಂಥ ಲಿಂಗ. ಇಷ್ಟಲಿಂಗ ಅಂತಲೇ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ಶರಣರ ಪರಿಕಲ್ಪನೆ ಮುಖ್ಯವಾಗಿರ್ತಕ್ಕಂಥದ್ದು ಇಷ್ಟಲಿಂಗದ ಕುರಿತಾಗಿದೆ. ಅದರ ಅಂಗದ ಮೇಲೆ ಧರಿಸಿರ್ತಾರೆ, ಶರೀರದ ಮೇಲೆ ಧರಿಸಿರ್ತಾರೆ, ಎದೆಯ ಮೇಲೆ ಧರಿಸಿರ್ತಾರೆ. ಆ ಮಂಗಳಕರವಾಗಿರ್ತಕ್ಕಂಥ ಲಿಂಗ ನಮ್ಮ ಶರೀರದ ಮೇಲೆ ಇದ್ದು ನಾವು ಬೇರೆ ಲಿಂಗಗಳನ್ನು ನೆನೆಯಲಿಕ್ಕೆ ಸಾಧ್ಯತೆ ಏನು? ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ತನ್ನ ಆರಾಧ್ಯ ದೈವವನ್ನು ಕೇಳ್ತಾನೆ. ಉರಿಲಿಂಗ ಪೆದ್ದಿ ಪವಿತ್ರವಾಗಿರುವ ಲಿಂಗ ನಮ್ಮ ಎದೆಯ ಮೇಲಿರಲು ನಾವು ಬೇರೆ ಲಿಂಗವನ್ನು ನೆನೆಸಲು ಸಾಧ್ಯವೇ? ನೆನೆಯುವಣೆ, ಅದನ್ನು ಆತ ಪ್ರಾರ್ಥಿಸುವಣೆ ಅಂತಲ್ಲ. ಇಲ್ಲ ತಿಳಿತಲ್ಲ? ಅಂದರೆ ಏನಿದರ ಅರ್ಥ ಅಂದ್ರೆ, ಪವಿತ್ರವಾಗಿರ್ತಕ್ಕಂಥದ್ದು ನಮ್ಮೊಂದಿಗೇ ಇರುವಾಗ ನಾವು ಬೇರೆಯದಕ್ಕೆ ಯಾಕೆ ಹುಡುಕ್ಲಿಕ್ಕೆ ಹೋಗಬೇಕು ಅಂತಕ್ಕಂಥದ್ದು. ನೋಡಿ, ಉದಾಹರಣೆ ಪರುಷ ಅಂತಂದ್ರೆ ನಾವೇನು ಹೇಳಿದ್ವಿ ನಿಮಗೆ, ಅದು ಸ್ಪರ್ಶಮಣಿ, ಮುಟ್ಟಿದ್ದೆಲ್ಲವನ್ನ ಚಿನ್ನವನ್ನಾಗಿಸುವ ಒಂದು ಹವಳ, ಒಂದು ಮಣಿ ಅಂತ ಅರ್ಥ. ನವರತ್ನಗಳಲ್ಲಿ ಇರ್ತಾವಲ್ಲ ಮಣಿಗಳು, ಈಗ ಉಂಗುರದೊಳಗೆ ಬಿಳಿ ಹರಳ, ಹಸಿರು ಹರಳ ಹಾಕ್ತಿರ್ತಲ್ಲ, ಹಂಗೊಂದು ಮಣಿ ಅದು ಹೊಳಿತಕ್ಕಂಥ ವಜ್ರದ ರೂಪದಲ್ಲಿರ್ತಕ್ಕಂಥ ಮಣಿ ಅಂತ ಹೇಳ್ತಾರೆ. ನಾವು ನೋಡಿಲ್ಲ, ಕೇಳೋದಷ್ಟೇ. ಆ ಮಣಿಯಿಂದ ನಾವು ಏನನ್ನಾದರೂ ಸ್ಪರ್ಶಿಸಿದ್ದೀವಿ ಅಂದರೆ ಅದೆಲ್ಲವನ್ನ ಚಿನ್ನವನ್ನಾಗಿ ಮಾಡ್ತದಂತ. ಹಂಗೆ ಬರೀ ಅದೊಂದ ಮಣಿಯಲ್ಲ, ಆ ಸ್ಪರ್ಶ ಮಣಿಯಿಂದನೇ, ಆ ಪರುಷದಿಂದಲೇ ಮನೆಯನ್ನು ನಿರ್ಮಾಣ ಮಾಡೋಣ. ಅತ್ಯಂತ ಅಂದರೆ ಮುಟ್ಟಿದ್ದೆಲ್ಲವನ್ನ ಚಿನ್ನವನ್ನಾಗಿಸುವಂತಹ ಮನೆಯೊಳಗಾತ ಅದಾನ. ಇದ್ದವ ಎಲ್ಲರೇ ಬೇಡಿ ತಿಂತಾನೆ. ಶ್ರೀಮಂತ ಅದಾನ ಅಂತ ತಿಳ್ಕೊರಿ. ಈ ಪರುಷದ ಮನೆ ಅಂತಂದ್ರೆ ಶ್ರೀಮಂತ ಅದಾನ. ಒಬ್ಬ ಶ್ರೀಮಂತ ಅದಾನ, ಎಲ್ಲ ಸೌಕರ್ಯಗಳದಾವ, ಅವ ಭಿಕ್ಷಾ ಬೇಡ ತಿನ್ನಕ್ಕೆ ಸಾಧ್ಯ ಇದ್ದಾನೆ. ತಿರಿವಣೆ ಮನೆಯ, ಬೇಡುವಣೆ ಮನೆಗೆ ಹೋಗಿ ಆತ ಬೇಡ್ತಾನೇನು? ಪ್ರಶ್ನೆ ಇದು. ಅಂದ್ರೆ ಯಾವ ರೀತಿ ಶ್ರೀಮಂತನೊಬ್ಬ ಮನೆಗೆ ಹೋಗಿ ಭಿಕ್ಷೆಯನ್ನ ಬೇಡಲಾರನೋ, ಅದೇ ರೀತಿ
ಪವಿತ್ರವಾದ ಲಿಂಗವನ್ನು ಹೊಂದಿರತಕ್ಕಂಥವ, ಪವಿತ್ರವಾದ ದೈವದ ಸಾಮೀಪ್ಯದಲ್ಲಿರ್ತಕ್ಕಂಥವ, ಆತ ಬೇರೆ ದೈವಗಳನ್ನು ನೆನೆಯಲಾರ ಅಂತಕ್ಕಂಥದ್ದು ಅರ್ಥ ಆಗದೈತಲ್ಲ ನಿಮ್ಮನ್ನ ಹೇಳೋದು. ಅಂದರೆ ಯಾವಾಗ ನಮ್ಮ ಹತ್ರ ಪವಿತ್ರವಾದದ್ದು ಶ್ರೇಷ್ಠವಾದದ್ದು ಇರ್ತದೋ ನಾವು ಬೇರೆ ಕಡೆಗೆ ಹೋಗಿ ಅದನ್ನು ಬೇಡಲಾರೆವು ಅಂತ. ಉದಾಹರಣೆಗೆ ಈಗ ನೀವು ವಿದ್ಯಾರ್ಥಿಗಳದಿರಿ, ನಿಮಗೆ ಬೇಕಾಗಿರ್ತಕ್ಕಂಥ ಜ್ಞಾನ ತಿಳುವಳಿಕೆಯನ್ನು ನಿಮ್ಮ ಮಹಾವಿದ್ಯಾಲಯದಲ್ಲಿ ನಿಮ್ಮ ಗುರುಗಳೇ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ಕಡೆ ಯಾಕೆ ಹೋಗ್ತೀರಿ, ನೀವು ಹೋಗೋದಿಲ್ಲಲ್ಲ. ಅದೇ ರೀತಿಯೇ ಯಾರೋ ಒಬ್ಬರು ಕೇಳಿದ್ರಂತ ಒಂದು ಹುಡುಗ, ಏನೋ ತಮ್ಮ ಎಲ್ಲಿ ಟ್ಯೂಷನ್ಗೆ ಹೋಗ್ತೀನಿ ಅಂಥೇಳಿ. ಎದಕ್ಕೆ ರೀ ಟ್ಯೂಷನ್ ಅಂದಂತ. ಹಂಗಲ್ಲಪ್ಪ ಶಾಲ್ಯಾಗ ಹೇಳಿದಟ್ಟ ತಿಳಿತೈತೆ ನಿನಗೆ, ಟ್ಯೂಷನ್ಗೆ ಹೋಗ ಅಲ್ರಿ. ಶಾಲ್ಯಾಗ ಹೇಳಿದ್ದ ನನಗೆ ಹೆಚ್ಚು ತಿಳಿತೈತಿ, ಶಾಲ್ಯಾಗ ಹೇಳಿದ್ದ ತಿಳಿದು ಸಾಕಾಕೈತಿ, ಮತ್ತೆ ಅದಕ್ಕೆ ನಾ ಟ್ಯೂಷನ್ಗೆ ರೊಕ್ಕ ಹಾಕಲಿ ಅಂದತ್ತ ಹುಡುಗ. ಹಂಗೆ ನಮ್ಮ ಹತ್ರ ಅತ್ಯಂತ ಸಮರ್ಪಕವಾಗಿರ್ತಕ್ಕಂಥ ಸಂಪತ್ತು, ಸಮರ್ಪಕವಾಗಿರ್ತಕ್ಕಂಥ ಜ್ಞಾನ ತಿಳುವಳಿಕೆ ಇದ್ದಾಗ ನಾವು ಅನ್ಯರ ಹತ್ರ ಹೋಗಿ ಅದನ್ನು ಬೇಡಲಾರೆ. ಯಾವಾಗ ನಾವು ಬೇಡ್ತೀವ್ರಿ, ಏನು ನಮ್ಮ ಕಡೆ ಇರುವುದಿಲ್ಲ ಅದನ್ನು ನಾವು ಬೇಡ್ತೀವಿ, ಹೌದಿಲ್ಲ. ಹಂಗೆ ಇಲ್ಲಿ ಪವಿತ್ರವಾಗಿರುವ ಲಿಂಗದ ಒಂದು ವಿಷಯ ಬಂದಾಗ, ಪವಿತ್ರವಾಗಿರ್ತಕ್ಕಂಥ ದೈವದ ಒಂದು ವಿಷಯ ಬಂದಾಗ, ದೇವರ ಭಕ್ತಿಯ ವಿಷಯ ಬಂದಾಗ, ದೇವರು ನಮಗೆ ಒಲಿದಾಗ, ದೇವರು ನಮಗೆ ಮೆಚ್ಚುಗೆಯನ್ನು ಸೂಚಿಸಿದಾಗ, ನಾವು ದೇವರ ಪರಮ ಭಕ್ತರಾದಾಗ ನಾವು ಬೇರೆ ದೇವರನ್ನ ಯಾಕೆ ನೆನೀಲಿಕ್ಕೆ ಸಾಧ್ಯತೆ, ಅಥವಾ ಬೇರೆಯದನ್ನ ಕೆಟ್ಟ ವಿಚಾರವನ್ನರ ಯಾಕೆ ಮಾಡೋಕ್ಕೆ ಸಾಧ್ಯ ಐತಿ ಅಂತಕ್ಕಂಥದ್ದು. ಅದಕ್ಕೆ ಪರುಷದ ಗ್ರಹದೊಳಗಿದ್ದು ತಿರುವನೇ ಮನೆ ಮನೆಯ ನಾವು ಇರ್ತಕ್ಕಂಥದ್ದು ಅತ್ಯಂತ ಶ್ರೀಮಂತಿಕೆಯ ಮನೆಯಲ್ಲಿ ನಾನು ಯಾಕೆ ಮನೆಗೆ ಹೋಗಿ ಭಿಕ್ಷಾ ಬೇಡಲಿ ಅಂತಿರ್ತೀವಲ್ಲ ನಾವು. ಹಂಗೆ ಯಾವ ಒಬ್ಬ ವ್ಯಕ್ತಿ ಪರುಷದ ಸ್ಪರ್ಶಮನೀಯ ಮುಟ್ಟಿದ್ದೆಲ್ಲವನ್ನ ಚಿನ್ನವನ್ನಾಗಿಸುತ್ತಕ್ಕಂಥ ಹರಳಿನಿಂದಲೇ ನಿರ್ಮಾಣವಾಗಿರುವ, ಮನೆಯಿಂದಲೇ ನಿರ್ಮಾಣವಾಗಿರುವ ಒಂದು ಮನೆಯೊಳಗೆ ಆತ ಅದಾನ ಅಂತಂದ್ರೆ ಅವ ಮನೆಗೆ ಭಿಕ್ಷೆಯನ್ನು ಬೇಡಲಾರ, ಬೇಡ್ತಾನಲ್ಲ ಅಂತ ಪ್ರಶ್ನೆ. ತೊರೆಯೊಳಗಿದ್ದವನು, ತೊರೆ ಅಂದರೆ ಸ್ವಚ್ಛ ಶುಭ್ರ ನಿತ್ಯ ನಿರಂತರ ಹರಿಯುವ ನೀರಿನ ನದಿ. ಯಾವಾಗ ನದಿ ನೀರು ಯಾವಾಗಲೂ ಹರಿತಿರ್ತೈತಿ, ತಿಳಿತಿಲ್ಲ. ಕೆರೆ ನೀರು ನಿಂತಲ್ಲೇ ನಿಂತಿರ್ತೈತಿ, ಅದರ ನದಿ ನೀರೇನೈತ್ರಿ ಹರಿತಿರ್ತೈತಿ. ಹಂಗೆ ಮೇಲ್ಗಡೆಯಿಂದ ನೀರು ಬರ್ತಿರ್ತೈತಿ, ನಿತ್ಯವಾಗಿಯೂ ಕೂಡ ನದಿ ಹರಿತಿರ್ತೈತಿ. ನದಿಯ ನೀರು ಸ್ವಚ್ಛ ಶುಭ್ರ ಇರ್ತೈತಿ. ಅಂಥ ನದಿಯೊಳಗದ ನಾವು ಅಂದ್ರೆ ನದಿಯ ಪಕ್ಕದಲ್ಲಿನೇ ಮನೆ ಐತಿ, ಹೊಳೆ ಬಾಜುಕ ಮನೆ ಐತಿ, ಸ್ವಚ್ಛ ಶುದ್ಧ ನೀರು ಹರಿತಕ್ಕಂಥ ಹೊಳೆಯ ಪಕ್ಕದಲ್ಲಿ ನಮ್ಮ ಮನೆ ಇದ್ದಾಗ, ಹೊಳೆ ಬಾಜುಕ ಹೊಳೆ ದಂಡಿ ಮೇಲೆ ನಮ್ಮ ಮನೆ ಇದ್ದಾಗ ನಿನಗೆ ನೀರಡಿಕೆ ಆತಂದ್ರೆ ಕೆರೆ ನೀರು ಹುಡ್ಕೋತ ಹೋಗ್ಯೇನು? ಕೆರೆ ಯುದಕವ ನೋಡ್ರಿ. ತೃಷೆ ಅಂತಂದ್ರೆ ನೀರಡಿಕೆ, ತೃಷೆ ಅಂತಂದ್ರೆ ಏನ್ರಿ? ನೀರಡಿಕೆ. ನೀರಡಿಕೆಯಾಗಲು ಬಾಯಾರಿಕೆ ಅಂತೀರಿ ನೋಡ್ರಿ. ತೃಷೆ ಅಂದ್ರೆ ಏನ್ರಿ? ಬಾಯಾರಿಕೆ. ಈ ಬಾಯಾರಿಕೆಯಾಗಲು ಅರಸುವಣೆ, ಅರಸು ಅಂದ್ರೆ ಹುಡುಕು ನೋಡ್ರಿ. ಈ ಅರಸು ಶಬ್ದ ನಾನಾರ್ಥ ಬರೆಯಿರಿ ಅಂತ ಕೇಳ್ತಾರ. ಒಂದರಸು ರಾಜ ಪ್ರಭು, ಇನ್ನೊಂದು ಅರಸು ಹುಡುಕು ಅಂತ ಪಟ್ಟು, ಅದಕ್ಕೆ ನಾನಾರ್ಥಗಳನ್ನು ಬರೀತಕ್ಕಂಥ ಸಂದರ್ಭದೊಳಗೆ. ತೃಷೆಯಾಗಲು ಅರಸುವಣೆ ಕೆರೆಯುದಕವ. ಅವನಿಗೆ ನೀರಡಿಕೆ ಆತು ಅಂತಂದ್ರೆ, ನದಿ ದಂಡಿ ಮೇಲೆ ಮನಿ ಐತ್ರಿ, ನದಿಯೊಳಗಿನ ನೀರು ತಗೊಂಡು ಕುಡಿತಾನಿಲ್ಲವ, ಅದು ಬಿಟ್ಟು ಎಲ್ಲರ ಕೆರೆ ನೀರು ಹುಡುಕ್ಯಾಡ್ಕೊತ ಹೋಗ್ತಾನನ್ರಿ. ನಿಂತು ನೀರು, ಕೆರೆ ನೀರು ಎಲ್ಲ ಎಲ್ಲ ತೊಳಿತಿರ್ತಾರೆ, ಬಟ್ಟೆ ತೊಳಿತಿರ್ತಾರೆ, ಬಂಡಿ ತೊಳಿತಿರ್ತಾರೆ, ಎಲ್ಲ ತೊಳಿತಿರ್ತಾರೆ. ಆ ನೀರೆಂದರೆ ಕುಡಿತಾನನ್ರಿ? ಇಲ್ಲ. ನಾ ಪ್ರಶ್ನಾರ್ಥಕ ಇದು ನೋಡ್ರಿ. ಅದಕ್ಕೆ ತೊರೆಯೊಳಗಿದ್ದವನು ತೃಷೆಯಾಗಲು ಅರಸುವಣೆ ಕೆರೆಯುದಕವ. ನದಿಯ ದಂಡೆಯ ಮೇಲೆ ಅಥವಾ ನದಿಯ ಹತ್ತಿರ ಮನೆಯನ್ನು ಹೊಂದಿರತಕ್ಕಂಥವ ನೀರಡಿಕೆಯಾದರೆ ಆತ ಕೆರೆಯ ನೀರಿಗಾಗಿ ಹುಡುಕಾಡುವನೇ. ಮಂಗಳಲಿಂಗ ಅಂಗದ ಮೇಲಿದ್ದು, ಪವಿತ್ರವಾಗಿರುವ ಲಿಂಗ ನಮ್ಮ ಶರೀರದ ಮೇಲಿದ್ದಾಗ, ಎದೆಯ ಮೇಲೆ ಅಂಗದ ಮೇಲೆ ಲಿಂಗ, ಶರಣರ ತತ್ವ ಇದು. ಏನು ಹೇಳ್ತಾರಪ್ಪ ಅಂತಂದ್ರೆ ಅವರು, ನಾವು ಬೇರೆಲ್ಲೂ ದೇವನನ್ನು ಹುಡುಕ್ತಾ ಹೋಗೋದು ಬೇಡ, ನಮ್ಮ ಅಂಗದ ಮೇಲೇ ಲಿಂಗವನ್ನು ಸ್ಥಾಪಿಸಿಕೊಳ್ಳೋಣ ಅಂತ ಇಷ್ಟಲಿಂಗದ ಪರಿಕಲ್ಪನೆಯನ್ನು ಕೊಟ್ಟರು. ಹೀಗಿದ್ದಾಗ ನಮ್ಮ ಅಂಗೈಯೊಳಗೆ, ನಮ್ಮ ಎದೆಯ ಮೇಲೇ ಲಿಂಗ ಇದ್ದಾಗ ನಾವು ಬೇರೆ ಲಿಂಗಗಳನ್ನು ನೆನೆಯಲು ಸಾಧ್ಯವೇ? ಅದಕ್ಕೆ ಅವ್ರು ಕೇಳ್ತಾರೆ, ತನ್ನ ದೈವವನ್ನು ಕೇಳ್ತಾರೆ, ಅವ್ರು ತನ್ನ ಆರಾಧ್ಯ ದೈವವನ್ನು ಏನಂತ. ನಿಮ್ಮ ಭಕ್ತ ತನ್ನ ಶರೀರದ ಮೇಲನ ಲಿಂಗವನ್ನು ಹೊಂದ್ಯಾನ, ಅನ್ಯ ಲಿಂಗಗಳನ್ನು ನೆನೆಯಲಿಕ್ಕೆ ಸಾಧ್ಯವೇನು? ಇಲ್ಲಲ್ಲ. ಅದಕ್ಕೆ ಯಾವ ವ್ಯಕ್ತಿಯ ಹತ್ರ ಯಾವ ವಸ್ತು ಪರಿಪೂರ್ಣವಾಗಿರ್ತದೋ, ಯಾವ ಅವಶ್ಯಕತೆಗಳು ಆತನ ಅವಶ್ಯಕತೆಗಳು ಪೂರೈಕೆ ಆಗ್ತಿರ್ತಾವೋ ಆತ
ಬೇರೆಯದನ್ನು ಹುಡುಕಲಾರ. ಅದೇ ರೀತಿಯಾಗಿ ಪರಿಪೂರ್ಣ ಜ್ಞಾನವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಬೇರೆಯದಕ್ಕಾಗಿ ಆತ ಬಯಸಲಾರ. ತಿಳುವಳಿಕೆ, ಜ್ಞಾನ ಅಂತಕ್ಕಂಥದ್ದು, ಭಕ್ತಿ ಅಂತಕ್ಕಂಥದ್ದು ಹೇಗದ ಅಂತಂದ್ರೆ ಅದು ನಾವು ಒಂದು ಕಡೆ ಪಡ್ಕೊಂಡಿದ್ದೀವಿ ಅಂದ್ರೆ ಇನ್ನೊಂದು ಕಡೆ ನಮ್ಮ ಮನಸ್ಸನ್ನದು ಹರಿಬಿಡುವುದಿಲ್ಲ. ಅದಕ್ಕೆ ಒಬ್ಬ ಶ್ರೀಮಂತ ವ್ಯಕ್ತಿಯ ಬೇಡಿ ತಿನ್ನಲು ಸಾಧ್ಯವಿಲ್ವೋ, ನದಿಯ ದಂಡೆಯಲ್ಲಿರ್ತಕ್ಕಂಥವ ಕೆರೆಯ ನೀರನ್ನು ಕುಡಿಯಲು ಸಾಧ್ಯವಿಲ್ವೋ, ಅದೇ ರೀತಿಯಾಗಿ ಪವಿತ್ರವಾದ ಲಿಂಗವನ್ನು ಹೊಂದಿರತಕ್ಕಂಥ ಲಿಂಗಪೇದಿಯ ಭಕ್ತ ಬೇರೆ ಅನ್ಯ ಲಿಂಗಗಳ, ಅನ್ಯ ಅಂತಂದ್ರೆ ಬೇರೆ ಬೇರೆ ಲಿಂಗಗಳನ್ನು ಅಂದರೆ ಬೇರೆ ದೈವಗಳನ್ನು ಆತ ನೆನೆಯಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಅದಕ್ಕೆ ಯಾವಾಗ ಒಬ್ಬ ಭಕ್ತನ ದಯದ ಮೇಲೆ, ಒಬ್ಬ ಭಕ್ತನ ಅಂಗದ ಮೇಲೆ ಲಿಂಗವಿರ್ತದನೋ ಆತ ಲಿಂಗದ ಆರಾಧಕನೇ ಆಗಿರ್ತಾನೆ ಹೊರತಾಗಿ ಅನ್ಯ ಲಿಂಗಗಳನ್ನು ಆತ ನೆನೆಯುವುದಿಲ್ಲ. ಅನ್ಯ ದೇವರ ಕಡೆಗೆ ಆತನ ಗಮನವೂ ಹೋಗುವುದಿಲ್ಲ, ಬೇರೆ ವಿಷಯ ಕಡೆಗೆ ಆತನ ಗಮನವೂ ಹೋಗುವುದಿಲ್ಲ ಅನ್ನುವ ಅರ್ಥವನ್ನು ನಾವು ಈ ವಚನದೊಳಗೆ ನೋಡ್ತೀವಿ. ಅರ್ಥಾತ್ತಲ್ಲ ನಿಮಗೆ? ಉರಿಲಿಂಗ ಪೆದ್ದಿ ಮೊದಲನೆಯ ವಚನದಲ್ಲಿ ಏನು ಹೇಳಿದ? ಯಾವ ರೀತಿ ಸೂರ್ಯನಿಲ್ಲದೆ ಹಗಲಿಲ್ಲ, ದೀಪ ಇಲ್ಲದೆ ಬೆಳಕಿಲ್ವೋ ಅದೇ ರೀತಿಯಾದ ಪರಿಶುದ್ಧವಾಗಿರ್ತಕ್ಕಂಥ ಪರಮಾತ್ಮನಿರ್ಲಾರದೆ ನಾವೇನನ್ನೂ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅನ್ನುವುದನ್ನು ಮೊದಲನೆಯ ವಚನದೊಳಗೆ ಹೇಳಿದರೆ, ಎರಡನೆಯ ವಚನದೊಳಗೆ ಪವಿತ್ರವಾಗಿರುವ ಲಿಂಗ ಅಂಗದ ಮೇಲಿದ್ದಾಗ ಅನ್ಯ ಲಿಂಗಗಳನ್ನು ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಭಕ್ತ, ಒಬ್ಬ ಶ್ರೇಷ್ಠ ಭಕ್ತ ಏನದಲ್ಲ ಆತ ಏಕದೇವೋಪಾಸಕನಾಗಿರ್ತಾನೆ. ತನ್ನ ಆರಾಧ್ಯ ದೈವವಾಗಿರ್ತಕ್ಕಂಥ ಇಷ್ಟಲಿಂಗವನ್ನು ಆರಾಧಿಸ್ತಾನ. ಬೇರೆ ಲಿಂಗಗಳ ಕಡೆಗೆ ಆತ ಗಮನ ಹರಿಸುವುದಿಲ್ಲ, ಬೇರೆ ದೇವರುಗಳ ಕಡೆಗೆ ಆತ ಗಮನ ಹರಿಸುವುದಿಲ್ಲ ಅಂತ. ಹಂಗೆ ವಿದ್ಯಾರ್ಥಿಯಾಗಿರ್ತಕ್ಕಂಥವನ ಮುಖ್ಯ ಧ್ಯೇಯ ವಿದ್ಯಾರ್ಜನೆ. ಆತ ಬೇರೆಯವರ ಕಡೆಗೆ ಮನಸ್ಸನ್ನು ಹರಿಯ ಬಿಡಬಾರದು ಅನ್ನುವ ತತ್ವವನ್ನು ನಾವಿಲ್ಲಿ ಕಾಣಲಿಕ್ಕೆ, ಅರ್ಥೈಸಿಕೊಳ್ಳಲಿಕ್ಕೆ ಸಾಧ್ಯ ಅದ ಅಂತಕ್ಕಂಥದ್ದು. ಇದು ಲಿಂಗಪೇದಿಯ ಎರಡನೇ ವಚನ. ಸಮಾಧಾನದಿಂದ ಬರ್ಕೊಂಡು ಸಮಾಧಾನದಿಂದ ಬಂದುಬಿಟ್ಟು 4 ಸಲ ಡಿಯೋ ಕೇಳಿ ಏನಾರ ತಿಳಿಲಿಲ್ಲ ಅಂತಂದ್ರೆ ನನಗೆ ಕೇಳಿ, ನನಗನಿಸಿದ ಮಟ್ಟಿಗೆ ಎಲ್ಲರ ಕಡೆ ಟೆಕ್ಸ್ಟ್ ಬುಕ್ ಅದಾವ ಅಂತ ಅನಿಸ್ತೈತೆ. ಟೆಕ್ಸ್ಟ್ ಬುಕ್ ಇದ್ದಾಗಿಯೂ ಯಾಕೆ ನಾ ಇದನ್ನು ಬರ್ಕೊಂತೀನಿ ಅಂತಂದ್ರೆ, ನೀವು 1 ಸಲ ಬರುತ್ತೆ ಅಂದ್ರೆ 10 ಸಲ ಓದಿದ್ದಕ್ಕೆ ಸಮ ಕೈಗೊಟ್ಟಾಗಿಬಿಡ್ತೈತೆ. ತಿಳಿತೀರಿ, ತಲೆಯೊಳಗೆ ಕೂತ್ಬಿಡ್ತೈತೆ. ನಾಳೆ ಪರೀಕ್ಷೆಯೊಳಗೆ ಏನೇ ಪ್ರಶ್ನೆಗಳು ಸಹಿತ ನೀವು ಬರಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಅರ್ಥ ಆಯ್ತಲ್ಲ? ಪರುಷದ ಗ್ರಹದೊಳಗಿದ್ದು ತಿರಿವಣಿ ಮನೆ ಮನೆಯ ದೊರೆಯೊಳಗಿದ್ದವನು ತ್ರಿಷೆಯಾಗಲರಸುವಣೇ ಕೆರೆಯುದಕವ ಮಂಗಳಕರಲಿಂಗ ಅಂಗದ ಮೇಲಿದ್ದು ಅನ್ಯಲಿಂಗಗಳ ತಿರುವಣಿ ನಿಮ್ಮ ಭಕ್ತನು ಹುಲಿಲಿಂಗ ಬೆದ್ದಿ ಪ್ರಿಯ ವಿಶ್ವೇಶ್ವರ. ಪವಿತ್ರವಾಗಿರ್ತಕ್ಕಂಥದ್ದು ನಮ್ಮ ಸಮೀಪವೇ ಇದ್ದಾಗ, ನಮ್ಮ ಹತ್ತಿರವೇ ಇದ್ದಾಗ ನಾವು ಬೇರೆಯದನ್ನು ಏಕೆ ಹುಡುಕಬೇಕು ಅನ್ನುವ ಅರ್ಥವನ್ನು ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯದ. ಇನ್ನು 3ನೇ ವಚನ ನೋಡಿ. ಲಘು ಗುರುವಪ್ಪನೆ, ಗುರು ಲಘು ಒಪ್ಪನೆ, ಆಗದಾಗದು ಗುರು ಗುರುವೇ, ಲಘು ಲಘುವೆ, ಶ್ರೀ ಗುರು ಲಘುವರ್ತನದಲ್ಲಿ ವರ್ತಿಸಿದಡೆ ಆಗದು ಆಚಾರ. ಶ್ರೀ ಗುರು ಲಿಂಗ ಜಂಗಮ ಪ್ರಸಾದವನ್ನು ತಾನೇ ಲಘು ಮಾಡಿ ಲಘುವಾದನಯ್ಯ ಉರಿಲಿಂಗ ಬೆದ್ದಿ ಪ್ರಿಯ ವಿಶ್ವೇಶ್ವರ. ಬರ್ಕೋರಿ ವಚನವನ್ನು ಮೊದಲು ಬರ್ಕೋರಿ. ಬರ್ಕೊಂಡ ನಂತರ ನಾನು ಹೇಳ್ತೀನಿ ನೋಡ್ರಿ ನಿಮಗೆ. ಲಘು ಅಂತಂದ್ರೆ ಸಣ್ಣದು, ಚಿಕ್ಕದು. ನಿಮ್ಗೆ ಗೊತ್ತದೆ ಇದನ್ನು. ನೀವು ಪ್ರಸ್ತಾರ ಹಾಕ್ತಿದ್ರಿ ನೋಡ್ರಿ. ಪ್ರಸ್ತಾರ ಹಾಕಿ ಗಣವಿಂಗಡಣೆ ಮಾಡಿ ಛಂದಸ್ಸಿನ ಹೆಸರು ಹೇಳಿ ಅಂತ SSLC ಒಳಗದು ಎಲ್ಲ ಮಾಡ್ತಿದ್ರಿ. PUC ಫಸ್ಟ್ ಇಯರ್ ಇಲ್ಲ ಗೊತ್ತೈತೆ ನಿಮಗೆ. ಹಿಂಗೆ ಹಾಕ್ತಿದ್ರಿ ನೋಡ್ರಿ. ಗುರು ಲಘು, ಲಘು ಗುರು ಅಂದ್ರೆ ಯಾವುದು ದೀರ್ಘಾಕ್ಷರ ಇರ್ತೈತಿ, ಯಾವುದು ಮಹಾಪ್ರಾಣ ಇರ್ತೈತಿ, ಅದಕ್ಕೆ ನೀವೇನು ಮಾಡ್ತಾ ಇದ್ರಿ? ಯಾವುದು ದೀರ್ಘಾಕ್ಷರ ಇರ್ತೈತಿ, ಯಾವುದು 2 ಮಾತ್ರೆಯ ಒಂದು ಅವಧಿಯೊಳಗೆ ಉಚ್ಚರಿಸಲು ಬರ್ತೈತಿ, ಅಲ್ಲಿ ನೀವು ಗುರು ಹಾಕ್ತಿದ್ರಿ. ಗುರು ಅಂದ್ರೆ ದೊಡ್ಡದು, ಗುರು ಅಂದ್ರೆ ಶ್ರೇಷ್ಠ, ಗುರು ಅಂದ್ರೆ ದೊಡ್ಡದು, ಶ್ರೇಷ್ಠ, ಹಿರಿಯ ಅಂತ ಅರ್ಥ. ಮತ್ತು ವಿದ್ಯಾಗುರು ಅಂತ ಅರ್ಥ ಮಾಡ್ತೀವಿ ನಾವು. ಬೋಧಕ ಅಂತೂ ಕೂಡ ನಾವು ಅರ್ಥೈಸ್ತೀವಿ. ಗುರು ಅನ್ನುವ ಪದದ ಸಮಾನಾರ್ಥಕಗಳನ್ನು ಬರೆಯಿರಿ ಅಂತ ಕೇಳ್ತಾರೆ, ನಾನಾರ್ಥಗಳನ್ನು ಬರೆಯಿರಿ ಅಂತ ಕೇಳ್ತಾರೆ, ಬರಿಬೇಕಾಗ್ತೈತಿ. ಒಂದು ಗುರು ಏನಾಗ್ತೈತಿ ನಿಮಗೆ? ಬೋಧಕ, ಗುರು, ಶಿಕ್ಷಕ ಅಂತಾದ್ರೆ. ಇನ್ನೊಂದು ಗುರು ಏನಾಗ್ತೈತಿ? ಗ್ರಹ. ಇನ್ನೊಂದು ಗುರು ಏನಾಗ್ತೈತಿ? ವಾರ ಅಂತ ಕೂಡ ಆಗ್ತೈತಿ. ಒಟ್ಟಾರೆಯಾಗಿ ಗುರು ಈ ಪದದ ಅರ್ಥ ಶ್ರೇಷ್ಠ ಅಂತಕ್ಕಂಥದ್ದು. ಈ ಶ್ರೇಷ್ಠವಾಗಿರುವ ದೊಡ್ಡದಾಗಿರುವ ಲಘು ಗುರುವಪ್ಪನೆ, ಚಿಕ್ಕದಿರ್ತಕ್ಕಂಥದ್ದು, ಸಣ್ಣ ಮನಸ್ಸಿನವ. ಚಿಕ್ಕದು ಲಘು ಅಂತಂದರೆ ಇಲ್ಲಿ ಸಣ್ಣ ವಿಚಾರಗಳನ್ನು ಮಾಡ್ತಕ್ಕಂಥವ, ಅವ ಶ್ರೇಷ್ಠನಾಗಲಿಕ್ಕೆ ಸಾಧ್ಯವೇ? ಗುರು
ಲಘು ಒಪ್ಪನೆ. ಇನ್ನು ಶ್ರೇಷ್ಠನಾಗಿರ್ತಕ್ಕಂಥ ವ್ಯಕ್ತಿ ಕೀಳು ಮಟ್ಟದ ವಿಚಾರಗಳನ್ನು ಮಾಡಲಿಕ್ಕೆ ಸಾಧ್ಯವೇ? ಗುರು ಲಘು ಒಪ್ಪನೆ. ಶ್ರೇಷ್ಠನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾವ ರೀತಿ ಸಣ್ಣತನದ ವಿಚಾರಗಳನ್ನು ಮಾಡಲಾರಣವೋ ಅದು ಆಗುವುದಿಲ್ಲ. ಸಣ್ಣತನದ ವಿಚಾರವನ್ನು ಉಳ್ಳವ ಕೀಳು ಮಟ್ಟದ ವಿಚಾರಗಳನ್ನು ಉಳ್ಳಂಥವನಲ್ಲಿ ಉನ್ನತ ವಿಚಾರಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಉನ್ನತ ವಿಚಾರಗಳನ್ನು ಹೊಂದಿರತಕ್ಕಂಥವನ ಮನದಲ್ಲಿ ಎಂದಿಗೂ ಕೀಳು ಮಟ್ಟದ ವಿಚಾರಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಅದನ್ನೇ ಪ್ರಶ್ನಿಸ್ತಾನೆ, ಎಂದರೆ ಹಂಗಾಗೈತೇನಂತ ಲಿಂಗ ಪೆದ್ದಿ ಪ್ರಶ್ನೆಯನ್ನು ಮಾಡ್ತಾರೆ. ಮತ್ತೇನಂತಾರ? ಆಗುವುದೇ ಇಲ್ಲ ಅಂತಕ್ಕಂಥದ್ದು. ಗುರುವೇ ಲಘುವೇ. ಶ್ರೇಷ್ಠನಾದ ವ್ಯಕ್ತಿ ಶ್ರೇಷ್ಠನೇ, ಕೀಳಾಗಿರ್ತಕ್ಕಂಥವ ಕೀಳನೇ, ಸಣ್ಣವನು ಸಣ್ಣವನೇ, ದೊಡ್ಡವನು ದೊಡ್ಡವನೇ ಅಂತದನ್ನು ಹೇಳೋದು ಅರ್ಥ ಆಗ್ತಿರ್ಲಿಲ್ಲ ನಿಮಗೆ? ಯಾರು ವಿಶಾಲ ಹೃದಯಗಳಿರ್ತಾರೆ, ಯಾರು ಉನ್ನತ ವಿಚಾರಗಳನ್ನು ಮಾಡ್ತಿರ್ತಾರೆ, ಇನ್ನೊಬ್ಬರಿಗೆ ಎಂದಿಗೂ ಕೇಡನ್ನು ಬಯಸುವುದಿಲ್ಲ, ಅವ್ರು ಯಾವಾಗಲೂ ಶ್ರೇಷ್ಠರೇ. ಮತ್ತು ಇನ್ನು ಕೆಲವರು ಇರ್ತಾರಲ್ರಿ, ಯಾವಾಗಲೂ ಎಲ್ಲರದ್ದು ಕಾಲಿಡದು ಹೇಳದ್ನೆ, ಇನ್ನೊಬ್ಬರ ಒಂದು ಅಭಿವೃದ್ಧಿಯನ್ನು ಸಹಿಸಲಾರದವರು, ಇನ್ನೊಬ್ಬರ ಶ್ರೇಯಸ್ಸನ್ನು ಬಯಸಲಾರದವರು, ಚಿಕ್ಕವರು, ಅವ್ರು ಯಾವಾಗಲೂ ಸಣ್ಣವರಾಗಿಯೇ ಉಳಿತಾರೆ, ಅವ್ರ ಮನಸ್ಸು ಸಣ್ಣದಾಗಿಯೇ ಉಳಿತದೆ. ಅದಕ್ಕೆ ಲಘುವೇ. ಶ್ರೀಗುರು ಲಘು ವರ್ತನದಲ್ಲಿ ವರ್ತಿಸಿದರೆ ಆಗದು ಆಚಾರ. ಶ್ರೀಗುರು ಶ್ರೇಷ್ಠವಾಗಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಗುರು, ಶ್ರೀಮಂತರಾಗಿರ್ತಕ್ಕಂಥದ್ದು ಹೃದಯ ಶ್ರೀಮಂತಿಕೆಯನ್ನು ಹೊಂದಿರತಕ್ಕಂಥ ಗುರು, ಶ್ರೇಷ್ಠನಾಗಿರುವ ಗುರು, ಶ್ರೇಷ್ಠನಾಗಿರ್ತಕ್ಕಂಥ ಮೊದಲ ಶ್ರೇಷ್ಠನಾಗಿರ್ತಕ್ಕಂಥ ಉನ್ನತ ವಿಚಾರವಾಗಿ ಲಘು ವರ್ತನದಲ್ಲಿ, ಸಣ್ಣತನದ ವರ್ತನದಲ್ಲಿ, ವರ್ತನೆ ಅಂತಂದ್ರೆ ನಡವಳಿಕೆ, ಅದೇನಂತಿರ್ಲೇ ನೀವು ಕೀಳಾಗಿ ಆತ ವರ್ತನೆಯನ್ನು ಮಾಡಿದ್ರೆ, ನಡ್ಕೊಂಡ್ರೆ ಅದು ಆಗದ ಆಚಾರ. ಆಗದು ಆಚಾರ, ಅದು ಆಚಾರವೇ ಅಲ್ಲ. ಒಬ್ಬ ಶ್ರೇಷ್ಠನಾಗಿರ್ತಕ್ಕಂಥ ಪರಮಶ್ರೇಷ್ಠನಾಗಿರ್ತಕ್ಕಂಥ ಗುರು ಸಣ್ಣತನದಿಂದ ವರ್ತನೆ ಮಾಡಿದ್ರೆ, ಚಿಲ್ಲರ ಬುದ್ಧಿ ತೋರಿಸೋದಂತೀರಿ ನೋಡಿ, ಅದ ಚಿಲ್ಲರ ಬುದ್ಧಿ ತೋರಿಸಿದ್ರೆ ಅದು ಆಗದು ಆಚಾರ. ಶ್ರೀ ಗುರು ಲಿಂಗ ಜಂಗಮ ಪ್ರಸಾದವನ್ನು ತಾನೇ ಲಘು ಮಾಡಿ ಲಘುವಾದನಯ್ಯ. ಶ್ರೀ ಗುರು ಶ್ರೇಷ್ಠನಾಗಿರ್ತಕ್ಕಂಥ ವ್ಯಕ್ತಿ, ಗುರು ಲಿಂಗ ಜಂಗಮ ತ್ರಿವಿಧಗಳು ಅಂತ ಕರೀತಾರೆ. ಇವುಗಳಿಗೆ ವಚನಶಾಸ್ತ್ರ ಅಥವಾ ಈ ವೀರಶೈವ ಧರ್ಮದೊಳಗೆ ಬರ್ತಕ್ಕಂಥವು ಏನು ಅಂದ್ರೆ ಗುರು ಲಿಂಗ ಜಂಗಮ ತ್ರಿವಿಧಗಳು. ಇವುಗಳಿಗೆ ಬಹಳಷ್ಟು ಒಂದು ಪಾವಿತ್ರ್ಯತೆ. ಇದರೊಂದಿಗೆ ಪ್ರಸಾದ, ಗುರು ಲಿಂಗ ಜಂಗಮ, ಶ್ರೀ ಗುರು ಉತ್ತಮ, ಲಿಂಗ ಜಂಗಮ ಪ್ರಸಾದವನ್ನು, ಪ್ರಸಾದ ಅಂದರೆ ನಾವು ಸೇವಿಸ್ತಕ್ಕಂಥ ಆಹಾರ, ಅದಕ್ಕೆ ಬಹಳಷ್ಟು ಬೆಲೆಯನ್ನು ಕೊಟ್ಟಾರ ಶರಣರ ಒಂದು ಧರ್ಮದೊಳಗೆ. ಏನು ಮಾಡ್ಯಾರಪ್ಪ ಅಂದ್ರೆ ಪ್ರಸಾದ ಅಂತಂದ್ರೆ ಅದು ಎಲ್ಲದಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ. ಅದು ಶಿವನಿಂದ ನಮಗೆ ಬಂದಿರತಕ್ಕಂಥದ್ದು. ಅದನ್ನು ನಾವು ಗೌರವಯುತವಾಗಿಯೇ ಸ್ವೀಕರಿಸಬೇಕು. ನಾವು ಜಂಗಮರಿಗೂ ಕೂಡ ಯಾವ ನಿತ್ಯ ಚಲನಶೀಲ ಗುಣವನ್ನು ಹೊಂದಿರ್ತಾನೋ, ಒಳ್ಳೆಯ ವಿಚಾರವನ್ನು ಹೊಂದಿರ್ತಾನೋ, ಪ್ರಗತಿಪರ ವಿಚಾರಧಾರೆಯನ್ನು ಹೊಂದಿರ್ತಾನೋ ಅಂಥವನನ್ನು ಜಂಗಮ ಅಂತ ಕರೆದಾರೆ. ಅವರ ಜಾತಿಯಿಂದ ಜಂಗಮ ಅಂತ ಗುರುತಿಸುವಂತಿಲ್ಲ. ವಚನ ಧರ್ಮದೊಳಗೆ ನಾವು ಯಾವನಲ್ಲಿ ಚಲನಶೀಲ ಗುಣವಿರ್ತದೋ, ಯಾವನಲ್ಲಿ ನಿತ್ಯ ಪರಿವರ್ತನೆಯ ಒಂದು ಸ್ವಭಾವ ಇರ್ತದೋ ಅಂಥವ ಜಂಗಮ ಅನಿಸ್ಕೊಳ್ತಾನೆ. ಇನ್ನು ಲಿಂಗ ಅಂತಂದ್ರೆ ತಾವು ಪೂಜಿಸುವ ಆರಾಧಿಸುವ ಇಷ್ಟಲಿಂಗ. ಈ ಲಿಂಗವನ್ನು, ಜಂಗಮನನ್ನು, ಪ್ರಸಾದವನ್ನು ಅದೇ ಹೋಗಿ ಅಂಥೇಳಿ ಕಡೆಗಣಿಸಿದ್ರೆ, ಲಿಂಗ ಜಂಗಮವನ್ನು ಕೀಳಾಗಿ ಕಂಡ್ರೆ, ಲಘುವಾಗಿ ಕಂಡ್ರೆ, ಅವ್ನು ಗುರು ಇದ್ದರೂ ಸಹಿತ ಹೇಳೋದು ಅರ್ಥ ಆಗ್ತಿದ್ಲ. ಒಬ್ಬ ಗುರು ಅದಾನ, ಒಬ್ಬ ಶ್ರೇಷ್ಠ, ಒಬ್ಬ ಚಿಂತಕ ಅದಾನ, ಅವ ಭಾಳಷ್ಟು ಜ್ಞಾನಿ ಅದಾನ. ಇಷ್ಟು ಇದ್ದಾಗ್ಯೂ ಸಹಿತ ಅವನ ಮುಂದೆ ನೀವು ಲಿಂಗ ಜಂಗಮ ಪ್ರಸಾದಗಳ ಬಗ್ಗೆ ಮಾತಾಡಕತ್ರ, ಅದನ್ನೇನು ಹೇಳ್ತೀವಿ ಹೋಗಿ ಅದೇ ದೊಡ್ಡ ಅಂತ ತಿಳ್ಕೊಂಡು ಅದನ್ನು ಲಘುವಾಗಿ ಕಂಡ ಅಂದ್ರೆ ಅವನು ಏನಾಗಿಬಿಡ್ತಾನ ಅಂತಂದ್ರೆ ತಾನು ಲಘುವಾಗಿ ಬಿಡ್ತಾನ, ತಾನು ಕೀಳಾಗ್ತಾನೆ. ಯಾವ ವ್ಯಕ್ತಿ ಗುರುಲಿಂಗ ಜಂಗಮರನ್ನ ಕೀಳಾಗಿ ಕಾಣ್ತಾನೋ, ಪ್ರಸಾದವನ್ನು ಕಡೆಗಣಿಸ್ತಾನೋ, ಅವನು ಕೂಡ ಕೀಳಾಗ್ತಾನ ಅನ್ನುವ ಒಂದು ವಿಚಾರವನ್ನು ಇಲ್ಲಿ ಹೇಳ್ತಾರೆ. ತಾನೇ ಲಘು ಮಾಡಿ ಇವು ಮೂರುಗಳನ್ನ ತಾನೇ ಏನು ಮಾಡಿದ, ಗುರು ಇರ್ತಕ್ಕಂಥವ ಶ್ರೇಷ್ಠ ಇದ್ದ, ಇವ ಉನ್ನತ ವಿಚಾರವನ್ನು ಹೊಂದಿರ್ತಕ್ಕಂಥವನಿದ್ದ. ಇದ್ದಿದ್ದ ಸಂದರ್ಭದೊಳಗೂ ಕೂಡ ಈ ಲಿಂಗ ಜಂಗಮ ಪ್ರಸಾದವನ್ನು ಈತ ಏನು ಮಾಡಿದ, ಲಘು ಮಾಡಿದನಯ್ಯ ತಾನೇ. ಅದೇನು ಬಿಡು, ಅದೇನು ದೊಡ್ಡ ಬಿಡು,
ನೋಡ್ರ ಆತ. ಈಗ ಪ್ರಸಾದ ಅಂತಂದ್ರೆ ನಾವು ಹೇಳ್ತಿರ್ತೀವಲ್ರಿ, ಒಂದು ಅಗಳು ಕೂಡ ಪ್ರಸಾದದ ಒಂದು ಅಗಳು ಕೂಡ ಪವಿತ್ರತೆಯನ್ನು ಹೊಂದಿರ್ತದ ಅಂತ. ಯಾಕಂದರೆ ಎಷ್ಟೋ ಜನ ಆಹಾರವಿಲ್ಲದೆ ಸಾಯ್ತಿರ್ತಾರೆ. ಅಂಥ ಸಂದರ್ಭದೊಳಗೆ ಶಿವ ನಮಗೆ ಕೊಟ್ಟಿರ್ತಕ್ಕಂಥ ಆಹಾರವನ್ನು ಗೌರವಯುತವಾಗಿ ನಾವು ಸ್ವೀಕರಿಸಬೇಕಾ. ಆನಂತರ ಉನ್ನತ ವಿಚಾರವನ್ನು ಹೊಂದಿರತಕ್ಕಂಥ ಜಂಗಮನನ್ನು ಗೌರವಿಸಬೇಕಾ. ಲಿಂಗವನ್ನು ಅಂಗದ ಮೇಲೆ ಕಟ್ಕೊಂಡೀನಿ ಅಂದರೆ ಪೂಜನೀಯ ಭಾವದಿಂದ ಕಾಣಬೇಕಾ. ಇದನ್ನು ಮೂರೂ ಇವ ಮಾಡಲಿಲ್ಲ ಅಂತಂದ್ರೆ ಇವ ಏನಾಗ್ತಾನ, ತಾನೇ ಲಘು ಮಾಡಿ ಲಘುವಾದನೆಯ, ಲಘು ಅಂತ ಕೀಳು ಮಾಡಿ, ಇವೆಲ್ಲವುಗಳನ್ನು ತಾನೇ ಕೀಳು ಮಾಡಿ ತಾನೂ ಏನು ಅನಿಸ್ಕೊಳ್ತಾನ, ಕೀಳನಿಸ್ಕೊಳ್ತಾನೆ. ಉದಾಹರಣೆಗೆ ಸೋಮ ವಿಚಾರ ಹೇಳ್ತಾನೆ. ಬಹಳ ಒಬ್ಬ ಜಾಣನಾಗಿರ್ತಕ್ಕಂಥ ವಿದ್ಯಾರ್ಥಿ ಇರ್ತಾನೆ, ನಡವಳಿಕೆಯಲ್ಲಿಯೂ ಕೂಡ ಅಷ್ಟೇ ಶಾಂತನಾಗಿರ್ತಕ್ಕಂಥವ ಇರ್ತಾನೆ. ಅಂಥ ವಿದ್ಯಾರ್ಥಿ ಒಂದು ಸಲ ಟೀಚರ್ಗಳಿಗೆ, ಶಿಕ್ಷಕರಿಗೆ ತಿರುಗಿ ಮಾತಾಡಿದ, ಅವ್ರಿಗೆ ಬೈದ, ಅವರನ್ನು ಕಡೆಗಣಿಸಿದ ಅಂತಂದ್ರೆ ಅವನು ಕೇಳಾಗ್ತಾನೆ. ನೀವು ಹತ್ತಿರಲೆ ಏನೋ ಶಾಣೆ ಆಗ್ತಿದ್ದೀನಿ, ದೊಡ್ಡ ತನ್ನ ಕಿಮ್ಮತ್ತು ತಾನ ಕಳ್ಕೊತಾವ ಅಂತಿರ್ತೀರಿಲ್ಲ ಬನ್ನಿ. ಸುಮ್ಮನಿದ್ರು ಅಂದ್ರೆ ಅವರು ಶ್ರೇಷ್ಠರನ್ನಿಸ್ಕೊಳ್ತಾರೆ. ಆದರೆ ಇನ್ನೊಬ್ಬರನ್ನು ಕೀಳಾಗಿ ಕಂಡು ಇನ್ನೊಬ್ಬರನ್ನು ಅವಮಾನಿಸಿದ್ದೀವಿ ಅಂದರೆ ಅಲ್ಲಿ ನಮ್ಮ ಮರ್ಯಾದೆಯನ್ನು ನಾವೇ ಕಳ್ಕೊತೀವಿ ಅನ್ನುವಂಗ ತಾನೇ ಲಘು ಮಾಡಿ ಲಘುವಾದನಯ್ಯ. ಇವ್ರನ್ನೆಲ್ಲ ಸಣ್ಣದ ಅಂತ ತಿಳ್ಕೊಂಡ, ಇವ್ರನ್ನೆಲ್ಲ ತಾನು ಲಘು ಅಂತ ತಿಳ್ಕೊಂಡ, ಕೀಳಾಗಿ ಕಂಡ, ಹಗರಾಗಿ ತಗೊಂಡ ಅಂಥವ ತಾನೂ ಕೂಡ ಲಘುವಾದ ಕಿಮ್ಮತ್ತ ತಾನ ಕಳ್ಕೊಂಡ. ಉರಿಲಿಂಗ ಪ್ರಿಯ ವಿಶ್ವೇಶ್ವರ ತನ್ನಾರಾಧ್ಯ ದೈವದ ಸಾಮೀಪ್ಯದೊಳಗೆ ಈ ಮಾತುಗಳನ್ನು ಇಲ್ಲಿ ಉರಿಲಿಂಗ ಪೆದ್ದಿ ಹೇಳ್ತಾನೆ. ಏನು ಅಂದ್ರೆ ಶ್ರೇಷ್ಠನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಶ್ರೇಷ್ಠತನದಿಂದ ನಡ್ಕೊಳ್ಳಿಲ್ಲ ಅಂತಂದ್ರೆ ಯಾವ ರೀತಿ ಕೀಳಾಗ್ತಾನೆ. ಗುರುಲಿಂಗ ಜಂಗಮ ಪ್ರಸಾದವನ್ನು ಗೌರವಿಸಲಿಲ್ಲ ಅಂತಂದ್ರೆ, ಗುರುಲಿಂಗ ಜಂಗಮ ಪ್ರಸಾದಕ್ಕೆ ಕೊಡಬೇಕಾಗಿರ್ತಕ್ಕಂಥ ಮಾನ್ಯತೆಯನ್ನು ಕೊಡಲಿಲ್ಲ ಅಂತಂದ್ರೆ ಅವ ತಾನೂ ಕೂಡ ಕೀಳಾಗ್ತಾನೆ. ಇದು ವಚನ ಧರ್ಮದೊಳಗೆ, ಶರಣ ಧರ್ಮದೊಳಗೆ, ಶರಣ ಪರಿಕಲ್ಪನೆಯೊಳಗೆ ಬರ್ತಕ್ಕಂಥ ಒಂದು ವಿಚಾರ. ಇದನ್ನು ನಿಮ್ಮ ಅಭ್ಯಾಸದ ಒಂದು ಜೀವನಕ್ಕೆ ಅನ್ವಯಿಸಿ ನೋಡಿದರೆ, ನೀವು ವಿದ್ಯೆಗೆ ಏನು ಕೊಡಬೇಕು ಗೌರವವನ್ನು ಕೊಡಲಿಲ್ಲ ಅಂತಂದ್ರೆ ನೀವು ಕೂಡ ಏನಾಗಿಬಿಡ್ತೀರಿ, ಒಳ್ಳೆಯ ವಿದ್ಯಾರ್ಥಿಗಳು ಅನಿಸಿಕೊಳ್ಳುವುದಿಲ್ಲ. ನಾವು ಗುರುಗಳಾಗಿ ನಿಮಗೆ ಯಾವ ಮಾರ್ಗದರ್ಶನವನ್ನು ಮಾಡಬೇಕೋ ಆ ಮಾರ್ಗದರ್ಶನವನ್ನು ಮಾಡಲಿಲ್ಲ, ನಿಮ್ಮನ್ನು ತಪ್ಪು ದಾರಿಗೆ ಒಯ್ದೀವಿ ಅಂದರೆ ಅಲ್ಲಿ ನಾವು ಕೂಡ ಏನಾಗ್ತೀವಿ, ಲಘುವಾಗಿ ಬಿಡ್ತೀವಿ. ಅದಕ್ಕೆ ಯಾವತ್ತೂ ಗುರುವಿನ ಸ್ಥಾನದಲ್ಲಿನೇ ಇರಬೇಕು. ಕೀಳಾದ ವ್ಯಕ್ತಿ ಕೀಳಾದ ಸ್ಥಾನದಲ್ಲಿನೇ ಇರಬೇಕು. ಅವ ಎಂದಿಗೂ ಕೂಡ ಒಳ್ಳೆಯ ಅನಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕೀಳು ಮಟ್ಟದ ವಿಚಾರಗಳನ್ನು ಮಾಡ್ತಕ್ಕಂಥವ, ಇನ್ನೊಬ್ಬರ ಹಾನಿಯನ್ನು ಬಯಸ್ತಕ್ಕಂಥವ, ಇನ್ನೊಬ್ಬರಿಗೆ ಕೆಡಕನ್ನು ಬಯಸ್ತಕ್ಕಂಥವ ಎಂದೂ ಶ್ರೇಷ್ಠ ವ್ಯಕ್ತಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಗುರು ಅಂದರೆ ಇಲ್ಲಿ ಶ್ರೇಷ್ಠ ಮತ್ತು ಬೋಧಕ, ಮಾರ್ಗದರ್ಶಕ ಅಂತ ಅರ್ಥ ಆಗ್ತೈತಿ. ಯಾವಾಗಲೂ ಗುರುವಾಗಿಯೇ ಇರಬೇಕು. ಅವ ಎಂದೂ ಕೀಳುವ ಸ್ಥಾನದಲ್ಲಿ ವರ್ತಿಸಬಾರದು ಅಂತಕ್ಕಂಥದ್ದು. ಉದಾಹರಣೆ, ಶ್ರೇಷ್ಠನಾಗಿರುವ ವ್ಯಕ್ತಿ ಉನ್ನತ ವಿಚಾರಗಳನ್ನೇ ಮಾಡಬೇಕು ಅನ್ನೋದು ಈ 3ನೇ ವಚನದ ಅರ್ಥ. 3 ವಚನಗಳನ್ನು ನೋಡಿದ್ರಿ. ಉರಿಲಿಂಗ ಪೆದ್ದಿಯ 3 ವಚನಗಳನ್ನು ನೀವು ನೋಡಿರಿ. 3 ವಚನಗಳ ಆಧರಿಸಿ ಪ್ರಶ್ನೆಗಳು ಬರ್ತಾವ. ಪ್ರಶ್ನೆಗಳನ್ನು ನಾನೇನೈತಿ ಮುಂದಿನ ಪೆಟ್ಟೊಳಗೆ ಹೇಳ್ತೀನಿ. ಸಮಾಧಾನದಿಂದ ವಚನಗಳನ್ನು ಬರ್ಕೊಂಡು ಅರ್ಥೈಸಿಕೊಂಡು ಏನಾರ ತಿಳಿಲಿಲ್ಲ ಅಂತಂದ್ರೆ ಕೇಳಿ. ಧನ್ಯವಾದ.